ಈದ್ ಹಾಕ್ಸಾತೆ ನಮ್ಮ ಮಮ್ಮಿಗೆ ನಾನು ಹಾಕೋರಿ ಅಂತ. ಇಷ್ಟತನ ಆದ್ರೂ ಮಳಿ ಬಂದಿತ್ತು. ಈಗ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ದು ಎಲ್ಲಾರ್ದು ಫೇವ್ರೇಟ್ ರೊಟ್ಟಿ ಮಾಡತ್ತೇನಿ. ನಂಗೆ ಬರ್ದಿಲ್ಲ ರೊಟ್ಟಿ ಮಾಡಕ್ಕೆ. ಸೀರಿಯಸ್ಲಿ ನೋಡ್ರಿ ನಾವು ಹೆಂಗೆ ಮಾಡ್ತೀನಿ ಇವತ್ತು. ಎಷ್ಟು ಕ್ರೇಜಿ, ಲೈಕ್ ಏನಾಕೈತೆ ನೋಡು ಇವತ್ತು ರೊಟ್ಟಿ ಮಾಡೋದು ನಮ್ದು. ಆ್ಯಂಡ್ ಯಾ ಗಾಯ್ಸ್, ಈಗ ಜಸ್ಟ್ ಎದ್ದನ. ಈಗ ಒಂದೊಂದು 11:30 ಹಂಗಾಗೈತಿ ಟೈಮ್. ನಿನ್ನೆ ಏನಾಗಿದ್ದು ಗೊತ್ತೇ, ನಿನ್ನೆ ನಾನು ಇದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನಿನ್ನೆ ಬೆಳಿಗ್ಗೆ 11:30 ಹಂಗೆ ಲೈಟ್ ಹೋಗಿದ್ದ, ಸಾಯಂಕಾಲ 6 ಗಂಟೆ ಬಂದವ ಲಿಟ್ರಲಿ ಕರೆಂಟ್. ಫಕ್ ಬ್ರೋ, ನಿನ್ನೆನೇ ವಿಡಿಯೋ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ನಿಂದೆ ಫುಲ್ ವೇಸ್ಟ್ ಆದ ನನ್ನ ಟೈಮ್ ಅಂತ ಅನ್ಸಿತ್ತು ನಂಗೆ. ಈಗ ಜಸ್ಟ್ ಎದ್ದಾನೆ ನಾನು. ಈಗ ಫ್ರೆಶ್ ಅಪ್ ಆಗ್ತೇನೆ ಫಸ್ಟಿಗೆ. ಸೊ ಯಾ ಗಾಯ್ಸ್, ನಿನ್ನೆ ಹಿಂಗೆಲ್ಲ ಅದು ಫುಲ್ ಕರೆಂಟ್ ಹೋಗ್ಬಿಟ್ಟಿದ್ದೆ. ನಿನ್ನೆ ಲ್ಯಾಪ್ಟಾಪ್ ನೋಡ್ಕೊಂಡು ಕುಂತೆ. ನಮ್ಮ ಪಪ್ಪನ ಫೋನ್ ಯೂಸ್ ಮಾಡತ್ತಿದ್ದ ನಾನು. ನಿನ್ನೆ ಫೋನೇ ಇಲ್ಲ ನಂದು. ನಿನ್ನೆ ಫೋನ್ ಇಲ್ಲಾರ್ದೆ ಇದ್ದೆ ನಾನು. ನಾನು ಲ್ಯಾಪ್ಟಾಪಿಗೆ ಚಾರ್ಜಿಗೆ ಇಟ್ಟಿದ್ದೆ. ಲ್ಯಾಪ್ಟಾಪ್ ಮತ್ತು ಫೋನಿಗೆ. ಲೈಕ್ ಲ್ಯಾಪ್ಟಾಪಿನ ಜಾಸ್ತಿ ಚಾರ್ಜ್ ಆಗೋದಿಲ್ಲ ಅದು ಹೇಳ್ಬೇಕಂದ್ರೆ. ಒಂದು 2-3% ಆಗ್ತಿತ್ತು ಮತ್ತು ಅಷ್ಟೇ. ಇಲ್ಲೇ ಫ್ರೂಟ್ಸ್ ತೊಗೊಂಡಿಟ್ಟಾರ. ಲೈಕ್ ನಮ್ಮ ನೇಬರ್ಸಿನ ಗಿಡದಿಂದ ಕೊಟ್ಟಿದಾರ ಅವ್ರ. ಎಸ್, ಕಟ್ಟಾತಾರ. ಇಲ್ಲೆಲ್ಲ ಗಿಡ ಹಚ್ಚಿದೇವಿ. ಚೀರುದು ಒಟ್ಟ ಮುಗಿದೇ ಇರ್ಲಿಕ್ಕಿದ. ಇವತ್ತು ಭಾಳ ಮಳೆ ಬರೋಂಗೈತಿ. ನಿನ್ನೆನೂ ಮಳೆ ಬಂದಿತ್ತು. ಮಳೆ ಬರೋಂಗೆ ಭಾಳ ಆಗೈತಿ. ಉಪ್ಪಿಟ್ಟು ಬ್ಯಾಡ ಹಾಕೊಂಡ್ ಕ್ಯಾಸ್ ತಿನ್ರಿ, ಮಂಡಕ್ಕಿ ಹಾಕೊಂಡ್. ಉಪ್ಪಿಟ್ಟು ಮಾಡತ್ತಾರ ಮನೆಗೆ ಇವತ್ತು. ಫಸ್ಟಿಗೆ ತಿಂತಿದ್ದೀವಿ ಉಪ್ಪಿಟ್ಟು. ಎಲ್ಲಾರ್ದು ಫೇವ್ರೇಟ್ ಇದು ಉಪ್ಪಿಟ್ಟು. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಅಲ್ಲ. ಯು ಗಾಯ್ಸ್, ಮೇಕಪ್ ಮಾಡ್ಕೊಂಡು ಈಗ ಜಸ್ಟ್ ಹಿಂಗೆ ಓ, ಕ್ಯಾಮ್ರಾದಾಗ ಕಾಣೋದೇ ಇಲ್ಲ, ಜಾಸ್ತಿ ಹತ್ತಿದ್ದ. ಇದೊಂದು ಶರ್ಟ್ ಹಾಕೊಂಡೆ ನಾನು. ಇಷ್ಟತನ ಆದ್ರೂ ಮಳಿ ಬಂದಿತ್ತು. ಈಗ ಬಿಸಿಲು ಬಂದೈತಿ ಹೊರಗ. ಈಗ ನಾ ಸ್ಯಾರಿ ಹಾಕೋತೇನೆ, ತೋರಿಸ್ತೀನಿ ತಡಿ ಯಾವ ಸ್ಯಾರಿ ಹಾಕೊಳತ್ತೇನೆ ಅಂತ. ಇದು ಹಾಕೊಳತ್ತೇನೆ ಯೆಲ್ಲೋ ಕಲರ್ ಸ್ಯಾರಿ. ಇದು ಹಾಕೊಳತ್ತೇನೆ ನಾನು. ದಿಸ್ ಒನ್, ಲೈಕ್ ಲೈಕ್ ದಿಸ್. ಲೈಕ್ ಇದಿಷ್ಟ ಸಿಂಪಲ್ ಚಂದ ಕಾಣತೈತಿದೆ. ಹಿಂಗೆ ಬರ್ಬೇಕು ಸ್ವಲ್ಪ, ಹಿಂಗೆ ಹಾಂ. ವಾವ್, ನಾ ಬೇಕಂತ ನೆಕ್ಲೆಸ್ ಏನೋ ಹಾಕೊಂಡಿಲ್ಲ. ಲೈಕ್ ನೋ ಎಕ್ಸಸರೀಸ್, ಸೋ ಸಿಂಪಲ್. ದಿಸ್ ಮಚ್ ಓನ್ಲಿ, ಇಟ್ ಇಸ್ ಲುಕಿಂಗ್ ಸೋ ಕ್ಯೂಟ್. ಇಷ್ಟ ಸಿಂಪಲ್ ಅಷ್ಟು ಚಂದ ಕಾಣ. ಎಸ್, ಹಿಂಗೆ ಕಾಣತೈತಿ ಇವತ್ತು ನನ್ನ ಔಟ್ಫಿಟ್ ಅಲ್ಲ. 30 ಮಿನಿಟ್ಸ್ ಆದ್ಮೇಲೆ ಮೀಟ್ ಆಗ್ತಾನ. ಇವೆಲ್ಲ ನನ್ನ ಥಿಂಗ್ಸ್ ಎಲ್ಲ ಹೆಂಗೆ ಇಟ್ಟಿದೆ ಇವನ್ನ ಬೇಡ. ಬಿಸಿಲು ಬಿದ್ದೈತೆ ನೋಡಿ. ಫಕ್ ಲೈಟ್ ಹೋದು. ಇನ್ನು ಏನು ತೆಗಿತಾರಲಿಪ್ಪ ಅವ್ರೊಂದು ಫೋನ್ ಚಾರ್ಜ್ ಎಷ್ಟೈತಿ? 66. ಇದು ಬ್ಯಾಂಗಲ್ಸ್ ಇದಕ್ಕೆ ಇನ್ನೂ ಭಾಳ ಚಂದ ಅನ್ಸಾತೈತಿ. ಇದು ಸ್ವಲ್ಪ ಇದು ಎಷ್ಟು ಗಂಟೆಗೆ ಗೊತ್ತು? 2:15 ಮ್ಯಾಲೆ ಆಗೈತಿ ಟೈಮ್. ಏನಾದರೂ ಡಿಫ್ರೆಂಟ್ ಟ್ರೈ ಮಾಡೋಣ. ಅದು ಹೇಳತ್ತಿದ್ದೆಲ್ಲ ಏನೋ ಲೈಕ್ ಸಮಥಿಂಗ್ ಯೂನಿಕ್ ಟ್ರೈ ಮಾಡೋಣ ಅಂತ ಹೇಳಿ. ಲೆಟ್ಸ್ ಡೂ ಇಟ್. ಕಿಚನಿಗೆ ಹೋಗ್ಬೇಕು ನಾವು ಅದನ್ನು ಮಾಡ್ಲಿಕ್ಕೆ. ಈಗ ನಾ ಏನೇನು ಮಾಡ್ತೇನೆ ನೋಡಿ ಕಿಚನ್ದಾಗ, ಅದೆಲ್ಲ ನಾನು ಕ್ಲೀನ್ ಮಾಡಬೇಕು ಬಾಸ್. ಇವತ್ತು ನಾನು ರೊಟ್ಟಿ ಮಾಡಾದೆ.
ಲೈಕ್ ನಂಗೆ ಒಂದು ಸತಿನೂ ಬಂದಿಲ್ಲ. ನಂಗೆ ರೊಟ್ಟಿ ಇನ್ನೂ ಆದ್ರೂ ಮಾಡಿಲ್ಲ. ನಾವು ಟ್ರೈ ಮಾಡಕ್ಕೆ ಲೈಕ್ ನಂಗೆ ರೊಟ್ಟಿ ಏನು ಮಾಡಾತೇನೋ ನಾ ಚಲೋ ಮಾಡ್ಬೇಕು ಒಟ್ಟು ಲೈಕ್ ಚಂದ ಮಾಡ್ಬೇಕು ಲೈಕ್ ಅದು ಚಲೋ ಮಾಡ್ಬೇಕಂತ ಅನ್ನೋದೈತೆ ನಂಗೆ ರೊಟ್ಟಿ. ನಂಗೆ ಚಪಾತಿನೂ ಮಾಡಕ್ಕೆ ಬರಲ್ಲ. ಲೈಕ್ ಐ ಕಾಂಟ್ ಕುಕ್. ಬಟ್ ನಂಗೆ ಗೊತ್ತೈತಿ ಹೆಂಗೆ ಮಾಡ್ತಾರಂತೇನಲ್ಲ. ನಾವು ಒಂದು ಸತಿ 6th ಸ್ಟ್ಯಾಂಡರ್ಡೇನೋ ಯಾವಾಗ ಇದ್ದಾಗ ಸಾಂಬಾರು ಮಾಡಿದ್ದೆ. ಸ್ವಲ್ಪ ಹೆಲ್ಪ್ ತೊಗೊಂಡಿದ್ದೆ ನಾನು. ಇವೆಲ್ಲ ವೆಜಿಟೇಬಲ್ಸ್ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆಲ್ಲ ಬರುತ್ತೆ. ಮತ್ತು ಆದರೆ ಜಾಸ್ತಿ ಮಂದಿಗೆ ಮಾಡ್ತಾರೆ ಹಿಂಗೆ ಸಾಂಬಾರು ರೈಸ್ ಬರೋದಿಲ್ಲ. ರೈಸಿಗೆ ಇಡಕ್ಕೆ ಬರ್ತೈತಿ. ಇವೆಲ್ಲ ಸಮ್ ಬೇಸಿಕ್ ಥಿಂಗ್ಸ್ ಐ ಕ್ಯಾನ್ ಡೂ. ಬಟ್ ರೋಟಿ ಇಸ್ ಬಿಟ್ ಡಿಫಿಕಲ್ಟ್ ಬ್ರೋ. ರೋಟಿ ಮಾಡೋದು ಭಾಳ ಡಿಫಿಕಲ್ಟ್ ಅದ. ಹಿಟ್ಟಿಂದ ಅದನ್ನು ಆ ಹಿಟ್ಟು ಅಲ್ಲ ಆ ಹಿಟ್ಟಿಂದ ರೊಟ್ಟಿ ಹಿಟ್ಟಿಂದ ಸರ್ಕಲಾಗಿ ರೊಟ್ಟಿ ಮಾಡ್ಬೇಕು. ಲಿಟ್ರಲಿ ಹಿಟ್ಟು ಇರ್ತೈತೆ ಅದು. ನಾಟ್ ಲೈಕ್ ಚಪಾತಿ ಆಲ್ಸೋ ಇಟ್ ವಿಲ್ ಬಿ ನಾಟ್ ದಟ್ ಮಚ್ ಫ್ಲೆಕ್ಸಿಬಲ್ ಆಲ್ಸೋ ದ ರೋಟಿ. ಸೊ ಈಗ ನಂದು ಏನು ಅಷ್ಟು ಅರ್ಜೆಂಟ್ ಇಲ್ಲ ಅಡ್ಗೆ ಕಲಿತು ಹಿಂಗೆ ಮಾಡ್ಬೇಕಂತ ಹೇಳಿ. ಅಡ್ಗೆ ಕಲಿತು ಏನೇನು ಲೈಕ್ ನಥಿಂಗ್ ಲೈಕ್ ದ್ಯಾಟ್. ಅಷ್ಟೇನು ಅರ್ಜೆಂಟ್ ಇಲ್ಲ ಅಡ್ಗೆ ಕಲಿಯೋದಂದ. ಐ ಕ್ಯಾನ್ ಡೂ ಲಿಟಲ್ ಬಿಟ್ ಬೇಸಿಕ್ ಥಿಂಗ್ಸ್ ಲೈಕ್ ಚಿತ್ರಾನ್ನ ಪುಳಿಯೋಗರೆ ಭಾಳ ಈಸಿ ಥಿಂಗ್ಸ್ ಅರ್ತಾವ ಮಾಡಕ್ಕೆ. ಇಂಥವು ಪಲಾವ್ ಗಿಲಾವೆಲ್ಲ ಮಾಡಕ್ಕೆ ಬರೋದಿಲ್ಲ. ಪಲಾವ್ ಎಲ್ಲ ಮಾಡಕ್ಕೆ ಬರ್ತಿಲ್ಲ. ಶೀರಾ ಮಾಡ್ತೇವೆ ನೋಡಿ. ಶೀರಾ ಹೆಂಗೆ ಮಾಡೋದು ಗೊತ್ತಾ? ಅದ ನೀರು ಹಾಕ್ತಾರೆ ಸಕ್ರೆ ಮತ್ತು ಶೀರಾ ಕುದಿಸ್ಬಿಟ್ರೆ ಮುಗಿತ ಶೀರಾ ಆತ. ನಾನು ಅಮಾವಾಸ್ಯೆ ದಿನ ಸಣ್ಣಕಿದ್ದ ಪೂಜೆ ಮಾಡ್ತಿದ್ದೆ ನೋಡ. ಈಗ ಬಾಡ್ದು ಬಿಟ್ಟೆ ನಾ ಪೂಜೆ. ಮೊದಲು ಸಣ್ಣಕಿದ್ದಾಗ ನಂಗೆ ಮಾಡಕ್ಕೆ ಹಚ್ಚಿದ್ರು ಮನ್ಯಾಗ ಪೂಜೆ. ಅವಾಗ ನಾನು ಶೀರಾ ಮಾಡ್ತಿದ್ದೆ ದೇವ್ರ ಪ್ರಸಾದಕ್ಕೆ. ಸೊ ಇವು ಬರ್ತಾವ ಸ್ವಲ್ಪ. ನಂಗೆ ಹಲ್ವಾ ಮಾಡೋದು ಕಲಿದೈತೆ. ನಂಗೆ ಹಲ್ವಾ ಭಾಳ ಇಷ್ಟ ಆಗೈತೆ. ಹಲ್ವಾ ಮತ್ತು ಗುಲಾಬ್ ಜಾಮೂನ್ ದೀಸ್ ಕೈಂಡ್ ಆಫ್ ಸ್ವೀಟ್ಸ್. ನಾ ಅಷ್ಟು ಲೈಕ್ ಸ್ವೀಟ್ಸ್ ಒಂದು ಹಂತ ಪರಿ ನಂಗೆ ಲೈಕ್ ಸ್ವೀಟ್ ಭಾಳ ಇಷ್ಟ ಆಗೋದಿಲ್ಲ. ಲೈಕ್ ಸ್ವಲ್ಪ ಇಷ್ಟ ಆಗ್ತೈತೆ ಸ್ವೀಟ್. ಅದು ಸ್ವೀಟ್ ಅಂದ್ರೆ ಹೆಂಗಿರ್ಬೇಕು ಗೊತ್ತು? ಭಾಳ ಸ್ವೀಟ್ ಇರಬಾರ್ದು. ಲೈಕ್ ಮೀಡಿಯಮ್ ಸ್ವೀಟ್ ಇರ್ಬೇಕು ಆ ಟೈಪ್. ಹಿಂಗೆ ತಲೆ ನುಸ್ಬಾರ್ದು ಅದು. ಮತ್ತೆ ರೊಟ್ಟಿ ಮಾಡು ಬರ್ರಿ ಇವತ್ತು. ನಮ್ಮ ಮನೆಯಾಗಿದ್ದವ್ರು ಏನು ನೀವು ಹೊಲ್ಸು ಮಾಡ್ತಿ ಹಂಗೆ ಮಾಡ್ತಿ ಕರೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ. ಲೈಕ್ ನಾ ಸಣ್ಣಕ್ಕಿದ್ದಾಗ ನೋಡ್ಕೊಂಡು ಬಂದೇನೆ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂಥೇಳಿ. ಲೈಕ್ ಹಿಟ್ಟು ತೊಗೊಂಡು ಅದಕ್ಕೆ ಉಪ್ಪದಾಗ ನೀರು ಹಾಕಿ ಸ್ವಲ್ಪ ಹಿಂಗೆಲ್ಲ ಮಾಡ್ತಾರೆ. ನಾ ಸಣ್ಣಕ್ಕಿದ್ದಾಗ ನೋಡ್ಕೊಂಡು ಬಂದೆ ನಮ್ಮ ಮನೆದಾಗ ಮಾಡೋದು. ಉಪ್ಪೆಲ್ಲ ಹಾಕಿ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂಥೇಳಿ. ನಾ ಸಣ್ಣಕ್ಕಿದ್ದಾಗಿ ನಾನು ಮಾಡ್ತೇನೆ ಸಣ್ಣ ಸಣ್ಣದು ಹಿಟ್ಟು ತೊಗೊಂಡು ಲೈಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ ನಾನು ರೊಟ್ಟಿ. ನಮ್ಮ ಪಪ್ಪ ಒಂದು ಸಣ್ಣದು ಮಾಡಿಕೊಟ್ಟಿದ್ದೆ. ಇಷ್ಟು ಸಣ್ಣ ರೊಟ್ಟಿ ಮಾಡಿಕೊಟ್ಟಿದ್ದೆ ನಾ ಸಣ್ಣಕ್ಕಿದ್ದೆ ಅವಾಗ. ಲೈಕ್ 4th 5th ಹಂಗಿದ್ದೆ ಅನಿಸ್ತದೆ. ನಾವು ಮಾಡಿದ್ದು ನೆನಪೈತೆ ಅದು. ಬರೀ ರೊಟ್ಟಿ ನೀವು ಭಾಳ ದಿನ ಲೈಕ್ ಕಮೆಂಟ್ ಮಾಡಿದ್ರೆ ನಾನು ರೊಟ್ಟಿ ಮಾಡೋದೆ. ಯಪ್ಪ ಇವತ್ತು ಮಾಡೋದಾತ ನೋಡಿ ರೊಟ್ಟಿ. ಮತ್ತು ನಂಗೆ ರೊಟ್ಟಿ ಜೊತೆ ಏನು ಇಷ್ಟ ಆಗೈತೆ ಗೊತ್ತು? ಪಲ್ಯ ಇದನ್ನು ಬದ್ನಿಕಾಯಿ ಸುಟ್ಕೊಂಡು ತಿಂದು ಭಾಳ ಇಷ್ಟ ಆಗೈತೆ ನಂಗೆ ರೊಟ್ಟಿ ಜೊತೆ. ರೊಟ್ಟಿ ಹಿಟ್ಟು नीर खसा के टेन सब उठा के तो इसको मैं हीट करने के लिए रखी हूँ. Oh my god. ಇದಕ್ಕೆ ನೀರು ಹಾಕಿದ್ದೇನೆ ಸ್ವಲ್ಪ ಬಿಸಿನೀರು. ಇನ್ನೂ ಸ್ವಲ್ಪ ಹಾಕ್ತೇನೆ. ಕಮೆಂಟ್ ಮಾಡಿರಿ. ಇದು ಒಂದು ರೊಟ್ಟಿ ಇದು ಫುಲ್ ಇದೈತೆ ನೋಡ. ಫುಲ್ ರೋಲ್. ಇದನ್ನು ನಾನು 2 ರೊಟ್ಟಿ ಮಾಡ್ತೇನೆ. ಹಿಂಗೆ 2 ಸಣ್ಣ ಸಣ್ಣ ಹಿಟ್ಟು ಇದೆಲ್ಲ ನೀರೆಲ್ಲ ಮಿಕ್ಸ್ ಮಾಡಿ ಇಷ್ಟ ಆತೀಗ. ಈಗ ಸ್ವಲ್ಪ ಹಿಟ್ಟು ತೊಗೋತೇನೆ. ಸ್ವಲ್ಪ ಇಲ್ಲಿ ಹಾಕ್ತೇನೆ. ನಾ ಗೊತ್ತೈತೆ ನಂಗೆ ಅಷ್ಟು ಗೊತ್ತಿಲ್ಲ ಅಂತೇನಿಲ್ಲ. ಐತಿ ಗೊತ್ತು ಸ್ವಲ್ಪ. ಹಿಂಗೆ ಮಾಡಿ ಆಮೇಲೆ ಈಗ ಇದನ್ನು ತೊಗೋತಾನೆ ನಾನು. ಸರಿ ನಾ ಕ್ಯಾಮ್ರಾ ಹಿಡ್ಕೊಂಡು ಅದಕ್ಕೆ ಒಂದ ಕೈಲೇ ಮಾಡೋದೇನೆ. ಲೈಕ್ ಹಿಂಗೆ ಮಾಡ್ಬೇಕಲ್ಲ. ಬಂತು ನೋಡ ರೊಟ್ಟಿ ಆತು. ಇಷ್ಟಪ್ಪ ನಂಗೆ ಮಾಡಕ್ಕೆ ಬರೋದು. ಈಗ ಮತ್ತು ನೀವು ಇದಕ್ಕಿಂತ ದೊಡ್ಡ ಮಾಡಕ್ಕೆ ಹೇಳ್ಬೇಡ್ರಿ ನಂಗೆ. ಇದನ್ನು ತೆಗಿಯೋದು ಹೇಳಿ. ಶಟ್ ಹೆಂಗೆ ತೆಗಿಯೋದು ಅದನ್ನು ರೊಟ್ಟಿ? ಕುಂತ ಬಿಡ್ತದೆ ಅಲ್ಲೇ. ನಾ ರೊಟ್ಟಿ ಮಾಡಾತೀನಿ. ಇದು ಇಷ್ಟ ಬಂತು. ಇದು ನಿಂದ್ರಾತಿಲ್ ನೋಡಿ ಕರೆಕ್ಟ್. ಪ್ಲೀಸ್ ಗಾಡ್ ನಂದು ರೊಟ್ಟಿ ಚಲೋ ಆಗ್ಬೇಕಾ. ಇದು ಕೈಲೇ ನಾನು ಮಾಡೀನಿ. ಫುಲ್ ಸರ್ಕಲ್ ಆಗಿದೆ ರೊಟ್ಟಿ. ಅದಕ್ಕೆ ಸಣ್ಣ ಐತಿ. ಲೈಕ್ ಇದಕ್ಕಿಂತ ದೊಡ್ಡ ಮಾಡಕ್ಕೆ ಬರೋದಿಲ್ಲ. ನಾವು ಫಸ್ಟ್ ಟೈಮ್ ಮಾಡ್ತಿದ್ದೆ. ಇದು ನಂದು ಫಸ್ಟ್ ಸರ್ಕಲ್ ರೊಟ್ಟಿ. ಫಸ್ಟ್ ಸರ್ಕಲ್ ರೊಟ್ಟಿ ನಾನು ಕೈಲೇ ಮಾಡಿದ್ದೆ. ಫೈನಲಿ ರೊಟ್ಟಿ ಆಯ್ತು. ಅಷ್ಟು ರೊಟ್ಟಿ ಮಾಡಿದೆ. ಇದೊಂದು ಕಾಸಿಗೆಟ್ಟೆ ಲಾಸ್ಟ್ ರೊಟ್ಟಿ. ಇದು ನಂದು ಫಸ್ಟ್ ಮಾಡಿದ್ದೆ. ಲೈಕ್ ಫಸ್ಟ್ ಹಾಕಿದ್ದಿದ್ದು ರೊಟ್ಟಿ. ಆಮೇಲೆ ಇದು ಸೆಕೆಂಡ್ ರೊಟ್ಟಿ ಹಿಂಗಾಗೈತಿ. 3rd ರೊಟ್ಟಿ ಹಿಂಗಾಗೈತಿ. 4th ರೊಟ್ಟಿ ಕರೆಕ್ಟ್ ಐತಿ ಕಂಪೇರ್ ಮಾಡಿದ್ರಿ ಇವೆಲ್ಲದಕ್ಕೂ.
ಈಗ ನಾನೆಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತೇನೆ ಅಂದ್ರೆ ಫಸ್ಟ್ ಇವು 3 ರೊಟ್ಟಿ ಮಾಡಕ್ಕೆ ಇಷ್ಟೊತ್ತು ಮಾಡಿದೆ. ನಾನು ಲಿಟ್ರಲಿ ಒಂದು 2-3 ತಾಸು ಮಾಡಿದೆ. ನಾ ಏನೋ ಯಾರಿಗೆ ರೊಟ್ಟಿ ಮಾಡಿಕೊಟ್ಟೆ, ಅವ್ರು ತಿಂದೆ. ಯಪ್ಪ ಅವು ಈ ಸಣ್ಣ ರೊಟ್ಟಿ ಮತ್ತು ನಾ ಇಷ್ಟು ತಾಸು ಮಾಡಿರ್ತೇನೆ, ಊಟ ಅಲ್ಲೇ ಮುಗಿಸ್ಬಿಟ್ಟಿರ್ತಾರೆ ಅವ್ರು ಬೇರೆ ತಿಂದು. ನಂತ ಅಡುಗೆ ಮಾಡೋದು ಇಷ್ಟ ಆಕೈತಿ, ಲೈಕ್ ರೊಟ್ಟಿ ಮಾಡೋದೇನಾರ ಆತದ ನಾ ಯಾರಿಗಾರು ಕೊಡ್ಬೇಕಂದ್ರೆ. ಬಟ್ ನಾ ರೊಟ್ಟಿ ಮಾಡೋದು ಯಾರು ತಿಂತಿರ್ತಾರಲ್ಲ ಅವ್ರಿಗೆ ಸಣ್ಣ ಸಣ್ಣ ರೊಟ್ಟಿ ತಿಂತಾರೆ. 2 ತುತ್ತೊಳಗೆ ಮುಗಿತೈತೆ ಅವ್ರದ್ದು ರೊಟ್ಟಿ ಅದ. ಯಾ ಈಗ ನಾ ಹೊರಗಡೆ ಹೋಗತ್ತೀನಿ. ಲೆಟ್ಸ್ ಚೇಂಜ್ ದಿಸ್ ಔಟ್ಫಿಟ್. ಡ್ರೆಸ್ ಚೇಂಜ್ ಮಾಡ್ತೀನಿ. ಲೆಟ್ಸ್ ಗೋ. ಅದು ಅಷ್ಟದ ಕೊಪ್ಪಿ ತಿಂತೈತೆ ಅದ. ಈಗ ಆಡೋದು ಏನು ಗೊತ್ತ ಮನಿದ ಬಂದಿತ್ತದ, ಸಾಫ್ಟ್ ಐತದ. ಓ ಬಾಯ್ 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 ಬಾಯ್. ನಾನೀಗ ಔಟ್ಫಿಟ್ ಚೇಂಜ್ ಮಾಡಿ ಹೊರಗಡೆ ಹೋಗ್ತಿದ್ದೆ ಮಾಲಿಗೆ. ಔಟ್ಫಿಟ್ಸ್ ತೊಗೊಂಡು ಬರೋದಿತ್ತು, ಅದ್ರ ಸಂಬಂಧ. ಎಸ್, ನಂದು ಸ್ವಲ್ಪ ಕೆಲಸ ಆಯ್ತು, ಅದ್ರ ಸಂಬಂಧ ಹೋಗಿದ್ದೆ ನಾನು. ಆ್ಯಂಡ್ ಇಲ್ಲೇ ಒಂದು ಮಾಲಿಗೆ ಬಂದಿದ್ವಿ ನಾವು. ಯಾವುದಂದ್ರೆ ಇದು ಸ್ಟೈಲ್ ಯೂನಿಯನ್. ಸ್ಟೈಲ್ ಯೂನಿಯನಿಗೆ ಬಂದಿದ್ವಿ ನಾವು. ನಾನು ನಮ್ಮ ಮಮ್ಮಿಗೆ ಲೈಕ್ ಅವ್ರ ಬರ್ತಡೇ ನಿಯರ್ ಐತಿ ಈಗ, ಅದ್ರ ಸಂಬಂಧ ಬ್ಯಾಗಿ ಪ್ಯಾಂಟ್ ಇಲ್ಲ ಆ ಟೈಪ್ ಔಟ್ಫಿಟ್ಸ್ ತೊಗೊಂತ ಹೇಳತ್ತಿದ್ದೆ. ಅವ್ರಿಗೆ ಆ್ಯಕ್ಚುಲಿ ಬಾಡಿಗಾನ್ ಔಟ್ಫಿಟ್ ತೊಗೊಂಡೆ ನಮ್ಮ ಮಮ್ಮಿಗೆ. ದೇ ಸೈಡ್ ನಂಗೆ ಅದು ಯೂಸ್ ಆಗೋದಿಲ್ಲ ಜಾಸ್ತಿ, ಅದಕ್ಕೆ ನಾನು ಪ್ಯಾಂಟ್ ಏನಾದರೂ ತೊಗೋತೇನೆ, ಬ್ಯಾಗಿ ಪ್ಯಾಂಟ್ ಐತಿ ಅದ್ರಾಗ. ನಂಗೆ ಅವ್ರ ಬರ್ತಡೇಗೆ ಲೈಕ್ ಬಾಡಿಕಾನ್ ಡ್ರೆಸ್ ಹಾಕೊಳ್ಬೇಕು ನನಗೆ ಭಾಳ ಹೇಳಿದೆ ಅವ್ರಿಗೆ ಹಾಕೋ ಅಂತ ಹೇಳಿ, ಚಂದ ಕಾಣ್ತದಂತ. ಇದು ಚಂದ ಕಾಣುತ್ತೆ ನೋಡಿ, ಬ್ಲೂ ಕಲರ್. ಇಲ್ಲ ಅಂದ್ರೆ ಗ್ರೀನ್ ಕ್ಯಾಪ್ ಬರ್ತಾವಲ್ಲ, ಇರ್ಲಿ ತೋ, ಏನು ಮಾಡ್ದು ಕ್ಯಾಪ್ ತಗೊಂಡು. ಇದು ನೋಡ ಚಂದ ಐತೆ ಇದು. ಭಾಳ ಉದ್ದ ಅನ್ಸುತ್ತ. ಮತ್ತು ನೀನೇ ಕೇಳಿದ್ದೆ ಲೂಸ್ ಉದ್ದ. ಜೀನ್ಸ್ ಮ್ಯಾಗ ಇಷ್ಟು ಉದ್ದ ಬೇಡ. ಹಾಂ, ಕುರ್ತಾ ಹಾಕೋತಾರೆ ಈ ಟೈಪ್. ಕುರ್ತಾ ಅಂತಾರೆ ಈಗ, ಶಾರ್ಟ್ ಕುರ್ತಾ, ಶೈನಿ ಶೈನಿ. ದಿಸ್ ವಿಲ್ ಲುಕ್ ಗುಡ್ ಆನ್ ಮೈ ಮಾಮ್. ಮೈ ಫಿಟ್ಟಿಂಗ್ ಕಾಣಿಸುತ್ತ, ಒಳಗೆ ಏನು ಹಾಕೊಂಡು ಐತದ ಒಳಗೆ ಬಟ್ಟೆ. ನಮ್ಮ ಮಮ್ಮಿಗೆ ಔಟ್ಫಿಟ್ ತೊಗೊಳಕ್ಕೆ ಬಂದಿದ್ದೀವಿ. ಇದು ತೊಗೊಳತ್ತಾರ, ಬಟ್ ಸ್ಟಿಲ್ ದೇ ಟುಕ್. ಅವ್ರು ಹೇಳಾದ್ರೆ ಯೂಸ್ ಆಗೋದಿಲ್ಲ, ಅದನ್ನೆಲ್ಲ ಹಾಕೊಂಡು ಹೋಗ್ಬೇಕಾ ಅಂತ ಹೇಳಿದ್ರೆ. ನಾನು ಹೇಳಿದೆ, ನೀವು ಒಂದಿನ ಹಾಕೋರಿ ಬರ್ತಡೇಕ್ಕ, ಚಂದ ಕಾಣ್ತೈತಿ ಅಂತ ಹೇಳಿದ್ರು. ಇದು ಚಂದ ಕಾಣತ್ತೆ ಇದ್ರಕ್ಕಿಂತ. ಎರಡು ಸೇಮ್ ಕಲರ್ ಅಲ್ಲ. ಇಲ್ಮಾ, ಬ್ಲೂ ಐತದ, ಅದ ಸ್ವಲ್ಪ ಗ್ರೇಶ್ ಮಿಕ್ಸ್ ಐತದ, ಡರ್ಟಿ ಟೈಪ್ ಐತದ. ಅದು ಇದು ತೆಗಿಯೋದು ಮದ್ದಿದೆ, ಪ್ಯಾಂಟ್ ತೆಗಿಯೋದು ಚಂದ ಕಾಣತ್ತಿರೋದು. ಇದು ಸೋಕೆ ಅಂತ ಅವರ ಬ್ಯಾಗಿ ಪ್ಯಾಂಟ ತೊಗೊಳತ್ತಿದ್ರಪ್ಪ. ಆದ್ರೂ ಅವರಿಗೆ ಇನ್ನೊಂದಲ್ಲೇ ಫ್ರಾಕ್ ತೋರ್ಸಾತಿದ್ದೆ ಹಾಕೋರಿ ಅಂತ. ನೋಡೋಣ ತಡ್ರಿ ಯಾವ ಥರ ಅಂತೀಗ. ಇಲ್ಮಾ, ಇದು ಮಸ್ತ್ ಐತಿ. ಇದು ಎಷ್ಟು ಡ್ಯಾಮ್ ಕಾಣತೈತೆ ಗೊತ್ತು. ಲಿಟ್ರಲಿ ದಿಸ್ ವಾಸ್ ಲುಕಿಂಗ್ ರಿಯಲಿ ಜಾಮ್ ಬ್ರೋ. ಔಟ್ಫಿಟ್ ಏನು ಮಸ್ತ್ ಕಾಣತೈತೆ. ಇದು ಹಾಕ್ಸಾತೆ ನಮ್ಮ ಮಮ್ಮಿಗೆ ನಾನು ಹಾಕೋರಿ ಅಂತ. ನಾವೀಗ ಹೇಳಿದೆ ಅದು ಹಾಕೋರಿ, ಕ್ಯೂಟ್ ಕಾಣತೈತಿ ಭಾಳ ಅಂತ ಹೇಳಿದ್ರು. ಅವ್ರು ನಂಗೆ ಯೂಸ್ ಆಗೋದಿಲ್ಲ, ಎಲ್ಲ ಹಾಕೋಬೇಕಿಲ್ಲ ಅದೆಲ್ಲ ಹೇಳಿದಾರೆ. ಏನು ಮಾಡ್ಬೇಕಾ, ಇಟ್ಸ್ ಓಕೆ ಫೈನ್. ನಂಗೆ ಭಾಳ ಇಷ್ಟ ಆಯ್ತು ಅವ್ರು ಆ ಟೈಪ್ ಫ್ರಾಕ್ಸ್ ಎಲ್ಲ ಹಾಕೊಳ್ಳೋದು, ಭಾಳ ಕ್ಯೂಟ್ ಕಾಣ್ತಿದ್ರು. ಬಟ್ ದೇ ಟು ದಿ ಬ್ಯಾಗಿ ಪ್ಯಾಂಟ್ಸ್. ಮತ್ತು ಅವ್ರು ಏನೋ ಲೈಕ್ ಔಟ್ಫಿಟ್ಸ್, ಕಸ್ಟಮ್ ಔಟ್ಫಿಟ್ಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ವಿ ವಿಲ್ ಸಿ. ಬರ್ತ್ಡೇ ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ನಮ್ಮ ಮಮ್ಮಿದು ಬರ್ತಡೇದಾಗ. ನೋಡ್ರಿ ಅವಾಗ ಮಮ್ಮಿ ಅದು ಔಟ್ಫಿಟ್ ಹಾಕೋತಾರೆ. ಆ್ಯಂಡ್ ಬಾರ್ ಥಿಂಗ್ಸ್ ವಿ ಆಲ್ ಗೋಣ ಡೂ. ಮತ್ತು ಇಲ್ಲ ಝೂಡಿಯೋಗೆ ಹೋಗ್ಬೇಕು ಅಂದ್ಕೊಂಡ್ವಿ ನಾವು. ನೋಡು ಈಗ ಹೋಗಿ ಎಲ್ಲ ಔಟ್ಫಿಟ್ ಅಂತ ಸಿಗ್ತಾವ ಅಂತ ಹೇಳಿ. ನಾನು ಫಸ್ಟಿಗೆ ಹೇಳಿದೆ ಅವ್ರು ಝೂಡಿಯೋ ಹೋಗೋಣ ಅಂತೇಳಿ, ತಡಿ ಇಲ್ಲೇ ಹೋಗೋಣ ಅಂತ ಹೇಳ್ದವ್ರು. ನೋಡೋಣ ಬರ್ರಿ ಹೆಂಗೆ ಅದಾವೆಲ್ಲ ಔಟ್ಫಿಟ್ಸ್ ಅಂತ. ಝೂಡಿಯೋಗೆ ಬಂದಿದ್ದೆ ನಾವೀಗಲೇ ಬ್ರೋ. ಝೂಡಿಯೋದಾಗ ಯಾವ ಟೈಪ್ ಔಟ್ಫಿಟ್ಸ್ ಲೈಕ್ ಹೆಂಗದಾವ ಗೊತ್ತಾ, ಡೈಲಿ ಯೂಸಸ್ಸಿಗೆ ಲೈಕ್ ಬೆಟರ್ ಅನ್ನಿಸ್ತದೆ ನಂಗೆ. ಲೈಕ್ ಝೂಡಿಯೋದ ಔಟ್ಫಿಟ್ ಲೈಕ್ ಸಿಂಪಲ್ ಇರ್ತಾವೆ. ಏನಾದರೂ ದೀಪಾವಳಿ ಹಂಗೇನಾದರೂ ಫೆಸ್ಟಿವಲ್ಸ್ ಆ ಟೈಪ್ ಅವಾಗ ಸ್ವಲ್ಪ ಏನಾದರೂ ಲೈಕ್ ಡಿಫ್ರೆಂಟ್ ಇಟ್ಟಿರ್ತಾರೆ ತಂದ್ರೆ. ಬಟ್ ಭಾಳ ಸಿಂಪಲ್ ಇದ್ವು, ಲೈಕ್ ಡೈಲಿ ಯೂಸ್ ಔಟ್ಫಿಟ್ ಟೈಪ್ ಹಿಂಗಿದೆ ಝೂಡಿಯೋದಾಗ. ಆಮೇಲೆ ಇಲ್ಲಿ ಇಡ್ಲಿ ತಿನ್ನೋಣ ಬರ್ರಿ ಅಂದ್ರೆ ಮಮ್ಮಿ ಇಲ್ಲೇ ಚಲೋ ಸಿಗ್ತೈತಿ ಮಾಡ್ತಾ ಅಂದ್ರೆ ಮತ್ತೆ ಅಲ್ಲಿ ತಿಂದ್ವಿ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಹೋಮ್. ಆಲೆ 8:30 ಹಂಗಾಗಿತ್ತು ನಾವು ಮನೆಗೆ ಹೋಗೋಷ್ಟಕ್ಕೇನ. ಆಮೇಲೆ ನಾವು ಐಸ್ ಕ್ರೀಮ್ ಹುಡ್ಕಾತಿದ್ವಿ ಅಲ್ಲಿ ಫುಲ್ ಗೋಕುಲ್ ರೋಡ್ದಾಗ ಫುಲ್ ಎಲ್ಲ ಮೇನ್ ರೋಡ್ ಕಡೆ ಎಲ್ಲ ನೋಡಿದ್ವಿ. ಐಸ್ ಕ್ರೀಮ್ ಅಂಗಡಿ ಸಿಗಲಿಲ್ಲ. ಒಂದು ಕಡೆ ಹೋಗಿದ್ವಿ, ಬರೀ ಲೈಕ್ ಖಾಲಿ ಇಟ್ಟಿದ್ರು ಅವ್ರು ಬಾಕ್ಸ್ ಐಸ್ ಕ್ರೀಮಿಂದ. ಮತ್ತು ಐಸ್ ಕ್ರೀಮ್ ತಿಂದ್ವಿ. ಎಸ್ 8:30 ಮೇಲೆ ಹಂಗಾಗಿತ್ತು ಅಷ್ಟು ಮನೆಗೆ. ಫಾಲೋ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್.